ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಅಸಮಾಧಾನಿತ ನಾಯಕರ ಆಕ್ರೋಶ. ವಿಜಯೇಂದ್ರ ವಿರುದ್ಧ ನಿಲ್ಲದ ರೆಬಲ್ ಲೀಡರ್ಸ್ ಅಸಮಾಧಾನ. ಯತ್ನಾಳ್ ಟೀಮ್ ನಾಯಕರಿಗೆ ದೆಹಲಿ ಹೈಕಮಾಂಡ್ ಬುಲಾವನ್ನ ನೀಡಿದ್ರು. ಆಗಸ್ಟ್ 19ಕ್ಕೆ ದೆಹಲಿಗೆ ಬರುವಂತೆ ಬಿಜೆಪಿ ವರಿಷ್ಠರೀಗ ಕರೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿಗೆ ಬನ್ನಿ ಅಂತ ಕರೆದಿದ್ರು ಹೈಕಮಾಂಡ್. ಬಿಎಲ್ ಸಂತೋಷ್ರಿಂದಲೇ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ಗೆ ಕರೆ ಮಾಡಲಾಗಿತ್ತು. ದೆಹಲಿ ಕರೆ ಬರ್ತಿದ್ದಂತೆ ಬಿಜೆಪಿ ಭಿನ್ನ ನಾಯಕರ ಸಭೆಯನ್ನ ಮುಂದೂಡಲಾಗಿದೆ. ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಸಭೆಯನ್ನ ಕರೆಯಲಾಗಿತ್ತು. ಇದನ್ನ ಈಗ ಮುಂದೂಡಲಾಗಿದೆ. ಪದೇ ಪದೇ ಸ್ವಪಕ್ಷ ಬಿಜೆಪಿ ವಿರುದ್ಧವೇ ಯತ್ನಾಳ್ ಆರ್ಭಟಿಸುತ್ತಿದ್ದಾರೆ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ತಣ್ಣಗಾಗದ ಅಸಮಾಧಾನದ ಬೇಗುದೆ. ಯತ್ನಾಳ್ ಜಾರಕಿಹೊಳಿ ತಣಿಸಲು ಬಿಜೆಪಿ ವರಿಷ್ಠರು ನಿರ್ಧಾರವನ್ನ ಮಾಡಿದ್ದಾರೆ. ಈಗ ರಾಜ್ಯ ಬಿಜೆಪಿಯ ಹಿತಾಸಕ್ತಿಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶಿಸಿದ್ದಾರೆ. ಪಕ್ಷದ ವಿರುದ್ಧ ಮಾತನಾಡದಂತೆ ಹೈಕಮಾಂಡ್ ಮನವೊಲಿಕೆ ಮಾಡುವಂತ ಸಾಧ್ಯತೆ ಇದೆ. ಯತ್ನಾಳ್ ಸಾಹುಕಾರ ಬೇಡಿಕೆಗಳನ್ನ ಈಡೇರಿಸಿ ಮನವೊಲಿಸುವಂತ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಬಂಡಾಯದ ಬೇಗುದಿ ಎದ್ದು ಬಿಟ್ಟಿದೆ. ರೆಬಲ್ಸ್ ಟೀಮ್ ಈಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಸ್ವಪಕ್ಷದ ವಿರುದ್ಧವೇ ಗುಡುಗುತ್ತಾ ಇದ್ದಾರೆ. ಏನೋ ಅಸಮಾಧಾನದಲ್ಲಿರುವಂತಹ ರೆಬಲ್ ಟೀಮ್ ಏನಿದೆಯಲ್ಲ, ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇವೆಲ್ಲ ಬೆಳವಣಿಗೆಗಳ ನಡುವೆ ಈಗ ಯತ್ನಾಳ್ ಅಂಡ್ ಟೀಮ್ ನಾಯಕರಿಗೆ ದೆಹಲಿಯಿಂದ ಹೈಕಮಾಂಡ್ ಕರೆ ಮಾಡಿದ್ದಾರೆ. ಆಗಸ್ಟ್ 19ಕ್ಕೆ ದೆಹಲಿಗೆ ಬರುವಂತೆ ಬಿಜೆಪಿ ವರಿಷ್ಠರು ಈಗ ದಿಢೀರ್ ಬುಲಾವನ್ನ ಇಟ್ಟಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿಗೆ ಬನ್ನಿ ಅಂತ ಹೈಕಮಾಂಡ್ ಕರೆ ಮಾಡಿದ್ದಾರೆ. ಯಾರ ಮೂಲಕವಾಗಿ ಗೊತ್ತಾ? ಬಿಎಲ್ ಸಂತೋಷ್ರಿಂದಲೇ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ಗೆ ಕರೆ ಮಾಡಿದ್ದಾರೆ. ಇನ್ನು ದೆಹಲಿಯಿಂದ ಕರೆ ಬರ್ತಿದ್ದಂತೆ ಬಿಜೆಪಿ ಭಿನ್ನ ನಾಯಕರ ಸಭೆ ಏನಿದೆಯಲ್ಲ, ಇದನ್ನ ಮುಂದೂಡಲಾಗಿದೆ. ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಈಗಾಗಲೇ ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನ ಮಾಡ್ತೀನಂತ ರಾಜ್ಯದಲ್ಲಿ ರೆಬಲ್ಸ್ ಬಿಜೆಪಿ ಟೀಮ್ ಸಿದ್ಧವಾಗಿತ್ತು. ಹೀಗಾಗಿನೇ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಚರ್ಚೆ ನಡೆಸಲು ಸಭೆಯನ್ನ ಕರೆದಿದ್ರು. ಯಾವಾಗ ದೆಹಲಿಯಿಂದ ವರಿಷ್ಠರ ಕರೆಗಳು ಬರ್ಲಿಕ್ಕೆ ಶುರುವಾಗ್ಬಿಡ್ತು, ಈ ಒಂದು ಸಭೆಯನ್ನ ಮುಂದೂಡಲಾಗಿದೆ. ಇನ್ನು ಪದೇ ಪದೇ ಸ್ವಪಕ್ಷದ ವಿರುದ್ಧವೇ ಯತ್ನಾಳ್ ಗುಡುಕ್ತಾ ಇದ್ರು, ಆರ್ಭಟಿಸ್ತಿದ್ರು. ಇವೆಲ್ಲದಕ್ಕೂ ಕೂಡ ತಣ್ಣಗೆ ಮಾಡಬೇಕು, ಇವರೆಲ್ಲರನ್ನ ಸರಿದೂಡಿಸ್ಬೇಕು. ಯಾವುದೇ ಕಾರಣಕ್ಕೂ ಬೇರೆ ವಿರೋಧ ಪಕ್ಷಗಳಿಗೆ ಇದೇ ಒಂದು ಅಸ್ತ್ರ ಆಗಬಾರದು ಇರುವಂತ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರು ಇವರೆಲ್ಲರನ್ನ ತಣ್ಣಗಾಗಿಸಲು ಈಗ ದೆಹಲಿಗೆ ಕರೆದಿದ್ದಾರೆ. ರಾಜ್ಯ ಬಿಜೆಪಿಯ ಹಿತಾಸಕ್ತಿಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದ್ದಾರೆ. ಪಕ್ಷದ ವಿರುದ್ಧ ಮಾತನಾಡದಂತೆ ಹೈಕಮಾಂಡ್ ಮನವೊಲಿಸುವಂತ ಸಾಧ್ಯತೆ ಇದೆ. ಯತ್ನಾಳ್ ಸಾಹುಕಾರ ಬೇಡಿಕೆಗಳನ್ನ ಸಹ ಈಡೇರಿಸು ಮತ್ತು ಅವರನ್ನ ಮನವೊಲಿಸುವಂತ ಸಾಧ್ಯತೆ ಎದ್ದು ಕಾಣ್ತಾ ಇದೆ.